ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಗೊಂದಲ ಕೊನೆಗೂ ಬಗೆಹರಿದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರ ಸಂಧಾನ ಯಶಸ್ವಿಯಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ಬಿ ಫಾರಂ ಕೊಟ್ಟಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಕಣಕ್ಕಿಳಿಯಲಿದ್ದಾರೆ. ಉಪಚುನಾವಣೆಯಲ್ಲಿ ಸಮರ್ಥ ಗೆಲ್ಲಿಸೋಕೆ ಒಟ್ಟಾಗಿರ್ತೀವಿ. ಒಂದ್ ವೇಳೆ ಏನಾದರೂ ಸೋತ್ರೆ 2028ಕ್ಕೆ ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣದ ಟಿಕೆಟ್ ಅಂತ ತೀರ್ಮಾನ ಮಾಡಲಾಗಿದೆ. ಮುಸ್ಲಿಂ ಮುಖಂಡರ ಷರತ್ತಿಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಒಪ್ಪಿದ್ದಾರೆ ಎನ್ನಲಾಗಿದೆ. ಬಾಗಲಕೋಟೆ ಉಪಚುನಾವಣೆಗೆ ಮೇಟಿ ಕುಟುಂಬದ ಬಂಡಾಯ ಬಹುತೇಕ ಶಮನಗೊಂಡಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ನೇತೃತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಬಾಯಕ್ಕ ಮೇಟಿ ಡೋರ್ ಕ್ಲೋಸ್ ಡೋರ್ ಸಭೆ ನಡೆಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಆಗಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಗದ್ದಲ ಮಾಡಿದ್ದಾನೆ. ಗ್ರಾಮೀಣ ಬೇರೆ ನಗರ ಬೇರೆ ಅಂತ ತಾರತಮ್ಯ ಮಾಡ್ತೀರಾ ಅಂತ ಕಿಡಿಕಾರಿದ್ದಾನೆ. ಇನ್ನು ವೇದಿಕೆ ಮೇಲೇನೆ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಕೂಗಾಡಿದ ಕಾರ್ಯಕರ್ತನನ್ನ ಮುಖಂಡರು ಹೊರಗೆ ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ. ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳಾ ಕಾರ್ಯಕರ್ತರ ಸ್ಥಾನಮಾನ ವಿಚಾರಕ್ಕೆ ಸಚಿವ ತಿಮ್ಮಾಪುರ್ ಎದುರೇ ಗದ್ದಲ ನಡೆಯಿತು. ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ನೀಡಲ್ಲ, ನಮ್ಮನ್ನು ಯಾಕೆ ಮೀಟಿಂಗ್ ಕರೀತೀರಿ? ನಾವು ಸರ್ಕಾರದ ಗ್ಯಾರಂಟಿ ಬಗ್ಗೆ ಹೇಳಿ ನಾವು ಜನರನ್ನ ಕರೆದುಕೊಂಡು ಬರ್ತೀವಿ, ಆದರೆ ಮಹಿಳೆಯರಿಗೆ ಯಾವುದೇ ಸೂಕ್ತ ಸ್ಥಾನಮಾನ ಕೊಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿತು. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆ ಟಿಕೆಟ್ ಫೈನಲ್ ಆಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ. ಬಾಗಲಕೋಟೆ ನಗರದ ಹೊರವಲಯದಲ್ಲಿ ಹೊನಾಕ್ ಟಿ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ವಾಹನ ತಪಾಸಣೆ ವೇಳೆ ದಾಖಲೆ ಇಲ್ಲದೆ 32,50,000 ರೂಪಾಯಿನ ಜಪ್ತಿ ಮಾಡಲಾಗಿದೆ. ಬೆಳಗಿನ ಜಾವ 4 ಗಂಟೆಗೆ KA 36 P3991 ಮಾರುತಿ ಎರ್ಟಿಗಾ ಕಾರಿನಲ್ಲಿ ಸಾಗಿಸ್ತಾ ಇದ್ದಂಥ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಗೆಳೆತನದಿಂದ ಅಡುಗೆ ಅನಿಲ ಕೊರತೆ ಅಂತ ಸಚಿವ ಬೋಸರಾಜು ಹೇಳಿಕೆಗೆ ಶಾಸಕ ಜನಾರ್ದನ್ ರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವ ಬೋಸರಾಜು ಹೇಳಿಕೆ ತಲೆಕೆಟ್ಟ ಮಾತು ಅಂತ ತಿರುಗೇಟನ್ನು ನೀಡಿದ್ರು. ಇರಾನ್ನಿಂದ ತೈಲ ಹಡಗ್ನಲ್ಲಿ ಬರ್ತಾ ಇದೆ, ಇರಾನ್ನವರು ಭಾರತದ ಹಡಗುಗಳಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಚಿವ ಬೋಸರಾಜು ತಿಳ್ಕೊಂಡು ಮಾತನಾಡಬೇಕು ಅಂತಂದ್ರು. ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಇನ್ಚಾರ್ಜ್ ಇದ್ದವರು ಮತ್ತೆ ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು ಕುಲಕರ್ಣಿಯವರು ರೆಗ್ಯುಲರ್ ಆಗಿ ಇದ್ರ ಮಾಹಿತಿ ಪಡ್ತಾ ಇದ್ದೀವಿ. ವಾಟ್ಸಪ್ ಕಳಿಸ್ತಾ ಇದ್ದಾರೆ. ಕೆಲಸ ಟ್ರಂಪ್ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಕೂಡ ಅದು ತಲೆಕೆಟ್ಟ ಮಾತಂತ ನಾನು ರಾಜಕಾರಣ ಮಾತಾಡೋದಕ್ಕೂ ಕೂಡ ಅಲ್ಲ, ಪಬ್ಲಿಕ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಇವತ್ತು ಇರಾನ್ನಿಂದ ನಮ್ಮ ದೇಶಕ್ಕೆ ಹಡಗುಗಳು ಸುನಾಯಾಸವಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಸಂಬಂಧಗಳು ಇರಾನ್ ಜೊತೆ ಚೆನ್ನಾಗಿದೆನಾ ಟ್ರಂಪ್ ಜೊತೆ ಚೆನ್ನಾಗಿದೆನಾ ಅನ್ನೋದು ಬೋಸರಾಜು ಬೇಕಾದ್ರೆ ಸ್ವಲ್ಪ ಇನ್ನ ಗಮನ ಇಟ್ಟು ನೋಡ್ಬೇಕು. ಒಳ ಮೀಸಲಾತಿ ಜಾರಿಗೊಳಿಸುವ ಸಂಬಂಧ ರಾಜ್ಯ ಸರ್ಕಾರ ನಡೆಸಿದ ಕುಟುಂಬ ಸಮೀಕ್ಷೆ ಸಮರ್ಪಕವಾಗಿಲ್ಲ. ಸಮೀಕ್ಷೆಯಿಂದ ಭೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಭೋವಿ ಯುವ ವೇದಿಕೆ ಸಂಘಟನೆಯ ಮುಖಂಡರು ಆರೋಪ ಮಾಡಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಈ ಹಿಂದಿನ ಪ್ರಕಾರವೇ ಒಳ ಮೀಸಲಾತಿ ಮುಂದುವರಿಸಲಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ನಾವು ಒಪ್ಪೋದಿಲ್ಲ. ಈ ಸಂಬಂಧ ರಾಜ್ಯಪಾಲರಿಗೆ ಸಿಎಂ ಸೇರಿದಂತೆ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ. ಸಮೀಕ್ಷೆ ವೇಳೆ ಮನೆ ಮನೆಗೆ ಭೇಟಿ ನೀಡಿಲ್ಲ, ಎಲ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆ ಅವೈಜ್ಞಾನಿಕ. ಹೀಗಾಗಿ ಒಳ ಮೀಸಲಾತಿಯನ್ನು ವಿರೋಧಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಮುಖಂಡರು ಮಾಹಿತಿ ಕೊಟ್ಟಿದ್ದಾರೆ. ಮಂಗಳವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಿಂದ ಇವತ್ತು ನಾವೆಲ್ಲ ಕೂಡ ಒಗ್ಗೂಡಿ ನಾವು ರಾಜ್ಯಕ್ಕೆ ಪ್ರತಿಭಟನಾ ರ್ಯಾಲಿ ಭಾಗವಹಿಸ್ತೇವೆ. ನಮ್ಮ ನೇತೃತ್ವವನ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಮ್ಮ ಮುನ್ಸ್ವಾಮಿ ಅವರು, ಏನು ನಮ್ಮ ಪೇರೆಂಟ್ ಬಾಡಿ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ 8 ತಾಲೂಕಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಕ್ಷೇತ್ರದ 8 ತಾಲೂಕು ಚಿಂತಾಮಣಿ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಶ್ರೀನಿವಾಸಪುರ, ಬಂಗಾರಪೇಟೆ, ಮುಳಬಾಗಿಲು, ಮಾಲೂರು, ಕೋಲಾರ ಎಲ್ಲ ತಾಲೂಕುಗಳನ್ನ
ಕನಿಷ್ಠ 1,000 ಜನ ಆಯಮ ಮಂಗಮ್ಮ ಮಂಟರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವಿವತ್ತು ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗಾಗಿ ಚಿತ್ರದುರ್ಗದ ಆದಿ ಜಾಂಬವ ಕೋಡಿಹಳ್ಳಿ ಮಠದ ಶ್ರೀ ಷಡಕ್ಷರ ಸ್ವಾಮೀಜಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿಯಿಂದ ಪಾದಯಾತ್ರೆ ಶುರು ಮಾಡಿದ್ದು ಶಿರಾ ತಲುಪಿದೆ. ಶಿರಾನಗರದ ಐಬಿಯಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಸ್ವಾಮೀಜಿಯನ್ನು ಬರಮಾಡಿಕೊಂಡರು. ನಿಮ್ಮ ಹೋರಾಟ ಹಾಗೂ ಆಗ್ರಹಕ್ಕೆ ನನ್ನ ಬೆಂಬಲವಿದೆ ಅಂತಂದಿದ್ದಾರೆ. ಸದಾಶಿವ ಆಯೋಗದ ವರದಿಯ ಬಂದ ಮೇಲೆ ನಮ್ಮ ಸರ್ಕಾರ ಸದಾಶಿವ ಆಯೋಗ ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಯಿಂದ ಮೃತಪಟ್ಟಿದ್ದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತ್ಯಕ್ರಿಯೆ ನೆರವೇರಿದೆ. ಇನ್ನು ಬೆಂಗಳೂರು ಹೊರವಲಯದ ಮೇಢಹಳ್ಳಿ ಮೇಲ್ಸೇತುವೆ ಮೇಲೆ ಭೀಕರ ಅಪಘಾತ ಆಗಿದೆ. ನಿಂತಿದ್ದ ಕ್ಯಾಂಟರ್ಗೆ ಹಿಂಬದಿಯಿಂದ ಮತ್ತೊಂದು ಗೂಡ್ಸ್ ಟೆಂಪೋ ಬಂದು ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಡಿಕ್ಕಿ ಪರಿಣಾಮ ಚಾಲಕ ಹಾಗೂ ಸಹಾಯಕ ಇಬ್ಬರು ಮೃತಪಟ್ಟಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಕ್ಕಿ ರಭಸಕ್ಕೆ ಕ್ಯಾಂಟರ್ ಮುಂಭಾಗ ನಜ್ಜುಗುಜ್ಜಾಗಿದ್ದು ದೇಹಗಳು ಛಿದ್ರ ಆಗಿದೆ. ಸ್ಥಳಕ್ಕೆ ಕೆಆರ್ಪುರಂ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಗಾಡಿಯವರು ಬ್ರಿಡ್ಜ್ ಮೇಲೆ ನಿಲ್ಸ್ಕೊಂಡು ನಿಂತಿದ್ದಾರೆ. ಈ ಈಚರ್ ಗಾಡಿಯವರು ಹಿಂದಿಂದ ಬಂದು ಹೊಡೆದಿದ್ದಾರೆ. ಅದರಲ್ಲಿದ್ದ ಆ ಈಚರ್ ಗಾಡಿಯಲ್ಲಿರ್ತಕ್ಕಂಥ ಇಬ್ಬರು ಮೃತಪಟ್ಟಿದ್ದು, ಒಬ್ಬರಿಗೆ ಗಂಭೀರ ಗಾಯಗಳಾಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ ಒಂದು ಏನು ಈಚರ್ ಗಾಡಿ ಇದೆ, ಇದು ಸ್ವಲ್ಪ ರಸ್ತೆ ಮೇಲೆ ಕೇರ್ಲೆಸ್ ಆಗಿ ನಿಂತಿರೋದು ಇದಕ್ಕೆ ಮೂಲತಃ ಈ ಆಕ್ಸಿಡೆಂಟಿಗೆ ಕಾರಣ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಕೆಆರ್ಪುರ ಟ್ರಾಫಿಕ್ ಪೊಲ್ಯೂಷನ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಈಚರ್ ಗಾಡಿ ಬೆಂಗಳೂರು ವಲಯದ ಮೇಡಳ್ಳಿ ಬ್ರಿಡ್ಜ್ ಬಳಿ ಭೀಕರ ಅಪಘಾತವಾಗಿ 3 ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನೋಡ್ಬೋದು, ರಾತ್ರಿ ಸುಮಾರು 11:45 ಸುಮಾರಿಗೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ಮೇಡಳ್ಳಿಯ ಫ್ಲೇವರ್ ಮೇಲೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಈಚರ್ ವೆಹಿಕಲ್ ಏನೇನು ನಡೆಸ್ತಾ ಇದೆ ಅಂದರೆ ಕ್ಯಾಂಟರ್ ವೆಹಿಕಲ್ ಏನಿದೆ, ಇದು ಆಲೂಗಡ್ಡೆ ತುಂಬಿರುವಂಥ ಒಂದು ಲೋಡ್ ತುಂಬಿಕೊಂಡು ಕೋಲಾರದಿಂದ ಇದು KR ಮಾರ್ಕೆಟ್ ಕಡೆ ಬರ್ತಾ ಇತ್ತು. ಆದರೆ ಈ ಒಂದು ಮೇಡಳ್ಳಿ ಬ್ರಿಡ್ಜ್ ಬಳಿ ಬರ್ತಾ ಇದ್ದಂತೆ ಇದು ಪಂಚರ್ ಆಗಿದ್ದು, ಇದನ್ನು ರಸ್ತೆಯ ಲೆಫ್ಟ್ ಸೈಡ್ಗೆ ಅಂದರೆ ರೈಟ್ ಸೈಡ್ಗೆ ಹಾಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಆಗಿ ಇದನ್ನು ಪಂಚರ್ ಹಾಕುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಅತಿವೇಗವಾಗಿ ಬಂದಂತಹ ಟಾಟಾ ಎಸ್ ಅಂದರೆ ಗೂಡ್ಸ್ ವೆಹಿಕಲ್ ಏನಿದೆ ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರ ಪರಿಣಾಮವಾಗಿ ಚಾಲಕ ಸೇರಿದಂತೆ ಜೊತೆಯಲ್ಲಿದ್ದಂಥ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಒಬ್ಬರು ಸೀರಿಯಸ್ ಆಗಿದ್ದು, ಅದನ್ನು ಆಸ್ಪತ್ರೆಗೆ ಆಗದೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿರುವಂಥದ್ದು. ವೆಹಿಕಲ್ ನೋಡ್ಬೋದು, ಗೂಡ್ಸ್ ವೆಹಿಕಲ್ನ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ. ಅಂದರೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಎಲ್ಲವೂ ಕೂಡ ಅದರ ವೆಹಿಕಲ್ ಒಳಗಡೆ ಸಿಕ್ಕಾಕೊಂಡು, ಅಂದರೆ ಇದರ ಪರಿಣಾಮವಾಗಿ ದೇಹಗಳು ಕೂಡ ಒಳಗಡೆ ಛಿದ್ರ ಆಗಿರುವಂಥದ್ದು. ಸದ್ಯ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆ KR-ಪುರಂಗೆ ಶಿಫ್ಟ್ ಮಾಡಲಾಗಿದೆ. ಇದು ಟುವರ್ಡ್ಸ್ ಅಂದರೆ ಹೊಸಕೋಟೆಯಿಂದ KR-ಪುರಂ ಮಾರ್ಗವಾಗಿ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ 2 ವೆಹಿಕಲ್, ಇದು ಈಚರ್ ವೆಹಿಕಲ್ಲು ಕೋಲಾರದಿಂದ ಬರ್ತಾ ಇತ್ತು ಅಂತೇಳಿ. ಮತ್ತು ಈಗ ಮೃತಪಟ್ಟಿರುವಂಥವ್ರು ಯಾರಿದ್ದಾರೆ ಅವರು ಅಂದರೆ ಅವರ ಮೂಲ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಇವರೇನಾದರೂ ಮದ್ಯಪಾನ ಮಾಡಿದ್ರೆ ಇಲ್ವ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗಿರುವಂಥದ್ದು. ಸದ್ಯ KR-ಪುರಂ ಸಂಚಾರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಶಿವಮೊಗ್ಗದ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಯಿಂದ ಮೃತಪಟ್ಟಿದ್ದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತ್ಯಕ್ರಿಯೆ ನೆರವೇರಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದಲ್ಲಿ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಅಂತ್ಯಕ್ರಿಯೆ ನೆರವೇರಿಸಿದ್ರು. ಮುದ್ದು ಮಗಳ ಕಳ್ಕೊಂಡು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ನೀರಾನೆ ಬಳಿ ಸಮೀಕ್ಷಾ ಟಾರ್ಚ್ ಹಿಡ್ಕೊಂಡು ಹೋಗಿದ್ರು. ಕೇರ್ ಟೇಕರ್ ಗಮನಕ್ಕೆ ತಾರದೆ ನೀರಾನೆ ಬಳಿ ಡಾಕ್ಟರ್ ಸಮೀಕ್ಷಾ ಹೋಗಿದ್ರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಆದರೆ ಮಾಹಿತಿ ನೀಡದೆ ಚಿಕಿತ್ಸೆಗೆ ಹೋಗಿದ್ರು ಅಂತ ಕೇರ್ ಟೇಕರ್ ಪವನ್ ಹೇಳಿದ್ದಾರೆ. ಈ ನಡುವೆ ಕೇಸ್ ಬಳಿಯಿದ್ದ ಸಿಸಿಟಿವಿಯ ದೃಶ್ಯ ಡಿಲೀಟ್ ಆಗಿದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಅಧಿಕಾರಿಗಳ ಈ ನಡೆ ಅನುಮಾನಕ್ಕೆ ಎಡಮಾಡಿಕೊಡ್ತಾ ಇದೆ. ಅಧಿಕಾರಿಗಳ ಬಗ್ಗೆ ಡಾಕ್ಟರ್ ಸಮೀಕ್ಷಾ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು, ಪೋಷಕರು ಮಗಳ ಸಾವಿಗೆ ನ್ಯಾಯ ಕೇಳ್ತಿದ್ದಾರೆ.
ಅಗ್ರೆಸಿವ್ ಅಂದ್ರೆ ಸರ್ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ತುಂಬ ಅಗ್ರೆಸಿವ್ ಆಗಿ ಬಿಹೇವಿಯರ್ ತೋರಿಸೋದು. ನನಗೇನೋ ಮಾಡೋಕ್ಕೆ ಬಂದರು ಆ ಥರ ಫೀಲ್ ಇದ್ದಾಗ ಅದು ತುಂಬ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ. ಅಟ್ಯಾಕ್ ಅಂದರೆ ಯಾವ ಥರ ಎಲ್ಲ ಮಾಡೋದು? ಅಟ್ಯಾಕ್ ಅಂದರೆ ಪೂರ ಬಂದು ನಮಗೆ ಕಚ್ಚಿ ಇತ್ಲ ಬಿಸಾಕೋದು ಆ ಥರ ಎಲ್ಲ ಮಾಡುತ್ತೆ. ಬಟ್ ತಿನ್ನಲ್ಲ ಅದು, ಕಚ್ಚಿ ನಮಗೆ ಇಂಜುರೆನ್ಸ್ ಮಾಡುತ್ತೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾರ್ಯಾದ್ರು ಏನಾದರೂ? ಸರ್ ಏನೇ ಈಗ ಒಂದು ಎನ್ಕ್ಲೋಸರ್ ಹತ್ರ ಯಾರೇ ಅಧಿಕಾರಿಗಳು ಬರಬೇಕು ಅಂತಾರೆ ನಮ್ಮ ಹತ್ರ, ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಅನಿಮಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂಥ ಟೈಮಲ್ಲೆಲ್ಲ ಬಂದು ನಮ್ಗೆ ಇನ್ಫಾರ್ಮ್ ಇಲ್ದೈತೆ ಅವರೇನು ಅಲ್ಲಿ ಬಂದು ಇದು ಮಾಡಲ್ಲ. ಅನಿಮಲ್ಸ್ ಇನ್ಫಾರ್ಮ್ ಇದ್ದೇ ಇರುತ್ತೆ. ಮೊನ್ನೆ ಏನು ಮಾಡಿದ್ರೆ ಇಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮಗೆ. ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು? 6 ಗಂಟೆ ಡ್ಯೂಟಿ ಮುಗಿತು. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ತಮಿಳುನಾಡಿನ ಸೇಲಂ ಮಿನಿ ಟೆಂಪೋ ಬೈಕ್ ಮತ್ತು ತಮಿಳುನಾಡು ಸರ್ಕಾರಿ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿ 2 ಮಕ್ಕಳು ಸೇರಿದಂತೆ 8 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ತಮಿಳುನಾಡು ರಸ್ತೆ ಸಾರಿಗೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ಬೈಕ್ ಮತ್ತು ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಮಣಿಕಂಠನ್ ಹಾಗೂ ಅವರ ತಾಯಿ ಇರುಸಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಿನಿ ಟೆಂಪೋದಲ್ಲಿದ್ದ 11 ತಿಂಗಳ ಮಗು ಜೀವಿಕಾ, 5 ವರ್ಷದ ನಿಧೀಕ್ಷಾ ಹಾಗೂ 2 ತಿಂಗಳ ಗರ್ಭಿಣಿ ಸತ್ಯ ಸೇರಿದಂತೆ ಒಟ್ಟು 6 ಮಂದಿ ಮೃತಪಟ್ಟಿದ್ದಾರೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಮೃಗಾಲಯದಲ್ಲಿ ಟ್ರೈನಿ ಪಶುವೈದ್ಯೆ ಸಮೀಕ್ಷಾ ಸಾವಿನ ಬಳಿಕ ಸ್ಥಳಕ್ಕೆ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹಾಡಿಯ ರಂಗಸ್ವಾಮಿ ಭೇಟಿ ನೀಡಿದರು. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಅವರು, ವರದಿ ಬರಲಿ, ನಂತರ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗತ್ತೆ ಅಂತಂದ್ರು. ಅಲ್ಲದೆ ಬನ್ನೇರುಘಟ್ಟದಲ್ಲಿನ ಆನೆ ಮರಿಗೆ ಸಮೀಕ್ಷಾ ಹೆಸರನ್ನ ಇಡೋದಾಗಿ ರಂಗಸ್ವಾಮಿ ಘೋಷಣೆ ಮಾಡಿದ್ರು. ಅಪ್ರಾಪ್ತ ಮಗ ಆಕ್ಸಿಡೆಂಟ್ ಮಾಡಿ ಒಬ್ಬನನ್ನ ಬಲಿ ಪಡೆದಿದ್ದಕ್ಕೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬಾಲಕನ ಜೊತೆ ತಂದೆಯನ್ನು ಬಂಧಿಸಿದ್ದಾರೆ. ಕಾರು ನೀಡಿದ ತಪ್ಪಿಗೆ ಬಾಲಕನ ತಂದೆ ನಾಗರಾಜ್ ರಾಯಕ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪಘಾತಕ್ಕೆ ಕಾರಣವಾಗಿದ್ದ ಬಾಲಕನನ್ನ ಬಾಲಮಂದಿರಕ್ಕೆ ಕಳಿಸಲಾಗಿದೆ. ಮಾರ್ಚ್ 19ರಂದು ರೀಲ್ಸ್ ಮಾಡೋಕೆ ಹೋದಾಗ ಬೈಕ್ಗೆ ಕಾರ್ ಡಿಕ್ಕಿಯಾಗಿ ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಪುತ್ರ ನಮೀಶ್ ಸಂಗಳದ ಸಾವಾಗಿತ್ತು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ವಿದ್ಯಾನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.